ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇಲ್ಲಿ ಬಾಲ ಏನು ಅಂದ್ಕೊಂಡಿದ್ನೋ ಅದಿವತ್ತು ನಡೆಯುತ್ತೆ. ಸೊ ಹೇಗೆ ಏನು ಅಂತೇಳಿ ಕೊನೆವರೆಗೂ ನೋಡಿ ಆಯಿತಾ. ಸೊ ಇನ್ನೇನು ಇಲ್ಲಿ ಇವಳು ಯಾರ ಹತ್ರನೋ ಮಾತಾಡ್ತಾ ಇರ್ತಾಳೆ ಸಾರಿಕಾ. ಸೊ ಬಾಲ ತುಂಬ ನೊಂದ್ಕೊಂಡು ಫೀಲ್ ಮಾಡಿಕೊಂಡು ಚಿಂತೆ ಮಾಡಿಕೊಂಡು ರೋಡಲ್ಲಿ ಬರ್ತಾ ಇರ್ತಾನೆ. ಸೊ ಅವಳು ಕಾವೇರಿ ಬೈದಿರೋದು ಅಂದರೆ ನೀನು ನನ್ನ ಹತ್ರ ಬಂದರೆ ಇನ್ನೊಂದು ಸರಿ ನಾನು ಸತ್ತೋಗ್ತೀನಿ ನಾನು ಸುದ್ದಿಗೆ ಬಂದರೆ ಅಂಥೇಳಿ ಅದನ್ನು ಇವಳು ಸಾರಿಕಾ ನೋಡ್ತಾಳೆ. ಯಾಕೆ ಇವನು ಇಷ್ಟೊಂದು ಫೀಲಿಂಗಲ್ಲಿ ಹೋಗ್ತಿದ್ದಾನೆ ಅಂತ ಹೇಳಿಬಿಟ್ಟು. ಸೊ ಬಾಲ 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 ಅಂತ ಕೂಕೊಂಡು ಬತ್ತಲೇ ಇರ್ತಾಳೆ. ಅವನಿಗೆ ಕೇಳಿಸ್ತಾನೆ ಇರಲ್ಲ ವಾಯ್ಸು. ಬಂದು ಎಷ್ಟು ಸರಿ ಮಾತಾಡ್ಸಿದ್ರು ಬಾಲ ಹಿಂದಕ್ಕೆ ತಿರುಗಿ ನೋಡ್ತಾನೆ ಇಲ್ವಲ್ಲ, ಏನಾಗಿದೆ ನಿನಗೆ, ಯಾಕೆ ಇಷ್ಟೊಂದು ಫೀಲಿಂಗಲ್ಲಿದೆಯಾ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆವಾಗ ಬಾಲ ಇಟ್ಕೊಂಡು ಎಲ್ಲ ಮುಗ್ದೋಯ್ತು ಸಾರಿಕಾ, ನಾನು ಏನು ಅಂದ್ಕೊಂಡಿದ್ನೋ ಅದೆಲ್ಲ ಯಾವುದೂ ನಡೀಲಿಲ್ಲ, ಅದೆಲ್ಲ ಆಗೋಯ್ತು ಕತೆ. ನಾನು ಇವತ್ತು ಕಾವೇರಿ ನನಗೆ ಮುಖ ತೋರಿಸ್ಬೇಡ ನೀನು, ನಾನೇನಾದರೂ ಇನ್ನೊಂದು ಸರಿ ನೋಡೋಕ್ಕೆ ಬಂದರೆ ನಾನು ಬದುಕಿರಲ್ಲ ನಾನು ಸತ್ತೋಗ್ತೀನಿ ಅಂತ ಹೇಳಿದಾಳೆ. ಮತ್ತು ನಾನು ಹೇಗೆ ಹೋಗಲಿ, ನಾನು ಅಂದ್ಕೊಂಡಿರೋದೆಲ್ಲ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಹೇಳ್ಕೊತಾನೆ. ಆವಾಗ ಸಾರಿಕಾ ನನಗಿದೇ ಬೇಕಾಗಿತ್ತಲ್ವ, ನೋಡಿ ಇನ್ಮೇಲೆ ನಿನ್ನ ಹೇಗೆ ಚೇಂಜ್ ಮಾಡ್ತೀನಿ ನನ್ನ ಹತ್ರ ನಾನು ಹೇಗೆ ಸೆಳ್ಕೊತೀನಿ ಅಂತ ಹೇಳ್ಬಿಟ್ಟು, ನೋಡು ಬಾಲ ಯೋಚನೆ ಮಾಡಬೇಡ, ಸುಮ್ಮನೆ ಯೋಚನೆ ಮಾಡೋದಕ್ಕಿಂತ ಮುಂಚೆ ನಾನು ಹೇಳೋದನ್ನ ನೀನು ಅರ್ಥ ಮಾಡಿಕೊಂಡ್ರೆ ನಿನಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಆವಾಗ ಯೋಚನೆ ಮಾಡ್ತಾ ನಿಂತಿರ್ತಾನೆ ಬಾಲ. ನೋಡು ನೀನು ಕಾವೇರಿಗೋಸ್ಕರ ನೀನು ನಮ್ಮ ಮಗಳಿಗೋಸ್ಕರ ತ್ಯಾಗ ಮಾಡಬೇಕು. ಯಾಕೆ ಅಂತಂದರೆ ನೀನು ತ್ಯಾಗ ಮಾಡಿಲ್ಲ ಅಂತಂದರೆ ಇದು ಯಾವುದೂ ಆಗೋದಿಲ್ಲ ಅಂಥೇಳಿ ತಲೆ ಕೆಡಿಸ್ತಾ ಇರ್ತಾಳೆ. ಸೊ ಇನ್ನೊಂದು ಕಡೆ ಇಲ್ಲಿ ಫೈನಲಿ ಇವರು ಅಣ್ಣ ತಂಗಿ ಇಬ್ಬರು ಕೂಡ ವಾದಿ ಮಾಡ್ಕೊಳ್ತಾ ಇರ್ತಾರೆ. ಅಂದರೆ ಇವನು ಯಾಕೆ ಬಂದಿದ್ದ, ಇವನು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದಾನೆ ಅಂಥೇಳಿ. ಅಣ್ಣ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಣ್ಣ, ದುಡ್ಡೆಲ್ಲ ಜಾಸ್ತಿ ಬೇಕಾಗುತ್ತೆ ನನ್ನ ಬಿಡಿಸ್ಕೊಂಡು ಹೋಗೋಕ್ಕೆ ಹೊರ್ಗಡೆ, ನಿನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆಯಣ್ಣ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾ ಇರ್ತಾಳೆ. ನೋಡಮ್ಮ ಈ ರೀತಿಯೆಲ್ಲ ಯೋಚನೆ ಮಾಡಬೇಡ, ನಾನು ಲೋನ್ಗೆ ಅಪ್ಲೈ ಮಾಡಿದ್ದೀನಿ, ಅಮೌಂಟೆಲ್ಲ ಬಂದು ಆದಮೇಲೆ ನಿನ್ನ ಖಂಡಿತ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರ ಅಣ್ಣ ಹೇಳ್ತಾನೆ. ಅಣ್ಣ ನಿನ್ನಂಥ ಅಣ್ಣ ಎಲ್ಲರಿಗೂ ಇದ್ದರೆ ಅದೆಷ್ಟು ಪುಣ್ಯ ಮಾಡಿರ್ತಾರೆ ಹೆಣ್ಮಕ್ಳು ಗೊತ್ತಿಲ್ಲ, ನನಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದೀಯ ಅಣ್ಣ ನೀನು ಅಂತೇಳಿ ಕಾವೇರಿ ತುಂಬ ಫೀಲ್ ಮಾಡ್ಕೊತಾಳೆ. ಗಂಡ ಮಾಡೋದು ಅವಳಿಗೆ ಕಾಣಿಸ್ತಾ ಇಲ್ಲ, ಅಣ್ಣ ಮಾಡೋದು ಮಾತ್ರ ಕಾಣಿಸ್ತಾ ಇದೆ. ಯಾಕೆಂದರೆ ಅವನು ಹಾಗೆ ಮಾಡಿದ್ನಲ್ವ, ಸೊ ಅದಕ್ಕೆ ಅವಳಿಗೆ ನಂಬಿಕೆ ಬರ್ತಾ ಇಲ್ಲ. ಅವನು ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅನ್ನೋದೇ ಅವಳಿಗೆ ಅರ್ಥ ಆಗ್ತಿಲ್ಲ. ಸೊ ಇಲ್ಲಿ ಒಂದು ಕಡೆ ರಾಣಿ ಇವತ್ತು ಅವ್ರ ಅಪ್ಪನ ಪರ ಮಾತಾಡ್ತಾಳೆ. ಅಮ್ಮ ಏನು ಗೊತ್ತಾ ಅಮ್ಮ, ಅವರು ಲಾಯರ್ನ ಕಾರ್ ಹಿಡ್ಕೊಂಡಿದ್ದು ನಾನೇ ನೋಡಿದ್ದೀನಿ ಕಣ್ಣಾರ, ಅವರು ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರಮ್ಮ, ಅವ್ರನ್ನ ನಂಬೋಣ ನಾವೆಲ್ಲರೂ ಸೇರಿ ಅಂತೇಳಿ ರಾಣಿ ಹೇಳ್ತಾಳೆ. ಅಣ್ಣ ನೋಡ್ದೇನಣ್ಣ ನನ್ನ ಮಗಳಿಗೆ ಆಲ್ರೆಡಿ ಹೇಗೆ ತಲೆ ಕೆಡಿಸಿದಾನ ಬಾಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆವಾಗ ಇನ್ನು ಇವನೇನು ಹೇಳ್ತಾನೆ ಅಂದರೆ ಸತ್ಯಣ್ಣ ನೋಡು ರಾಣಿ, ಅವನ್ನ ನಂಬಕ್ಕೆ ಹೋಗ್ಬೇಡ, ನಿನ್ನ ನಂಬ್ಸೋಕ್ಕೋಸ್ಕರ ಅವ್ನು ಏನು ಬೇಕಾದರೂ ಮಾಡ್ತಾನೆ, ಕಾಲು ಹಿಡ್ಕೊತಾನೆ ಏನು ಬೇಕಾದ್ರೂ ಮಾಡ್ತಾನೆ ನಿನ್ನ ಎದುರಿಗೆ, ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡ ನೀನು ಅಂತೇಳಿ ಆ ಮಗುಗೆ ತಲೆ ಕೆಡಿಸ್ತಾರೆ ಇಬ್ಬರು ಕೂಡ. ಸೊ ಅವಳ ಪಾಪ ಅವಳು ಏನು ಮಾತಾಡ್ದಂಗೆ ಸುಮ್ಮನೆ ನಿಂತ್ಕೊತಾಳೆ. ಅವಾಗ ಅವರಮ್ಮ ನೋಡು ರಾಣಿ, ನೀನು ಅವ್ನ ಮಾತೇನಾದರೂ ನಂಬಿ ಕರ್ಗಿ ಏನಾದರೂ ಮೋಸ ಹೋದೆ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ, ನೀನು ಯಾವುದೇ ಕಾರಣಕ್ಕೂ ಅವನ ಮಾತನ್ನ ನಂಬೇಡ, ಅವನು ಎಲ್ಲರನ್ನೂ ಕೂಡ ಮರಳು ಮಾಡ್ತಾನೆ ಅಂಥೇಳಿ ನನ್ನ ಮಾತನ್ನ ಕೇಳಬೇಕು ನೀನು ಅಂಥೇಳಿ ಹೇಳ್ತಾಳೆ. ಸೊ ಆಗ ಹಗ್ ಮಾಡ್ಕೊತಾಳೆ. ರಾಣಿ ಏನಂತಾಳಂದರೆ, ಅಮ್ಮ ಡೈಲಿ ನನ್ನ ಪಕ್ಕದಲ್ಲಿ ನೀನು ಮಲ್ಕೋಬೇಕಮ್ಮ, ನನಗೆ ನಿದ್ದೆನೇ ಬರ್ತಾ ಇಲ್ಲಮ್ಮ, ನೀನಿಲ್ಲ ಅಂತಂದರೆ ಬೇಗ ಆದಷ್ಟು ಹೊರಗಡೆ ಬಾ ಅಮ್ಮ ಅಂತೇಳಿ ಕರೀತಾಳೆ. ಆಯಿತು ಕಂದ ನಾನು ಬರ್ತೀನಿ ಅಂತ ಕೂಡ ಹೇಳ್ತಾಳೆ. ಸೊ ಇನ್ನೊಂದು ಕಡೆ ಇಲ್ಲಿ ಡ್ರಿಂಕ್ಸ್ ಮಾಡಿಕೊಂಡು ಹೊರದಾಗ ಕೂತಿರ್ತಾನೆ. ಹೊರಗಡೆ ಕೂತಿರ್ಬೇಕಾದಾಗ ಫೋನ್ ಬರುತ್ತೆ, ಅದು ಸರಳ ಫೋನೇ ಆಗಿರುತ್ತೆ. ಮೀನು ಬಲೆಗೆ ಬಿದ್ದಂಗೆ ಆಯಿತು ಅಂಥೇಳಿ ಫೋನ್ನ ರಿಸೀವ್ ಮಾಡ್ಕೊತಾನೆ. ರಿಸೀವ್ ಮಾಡ್ಕೊಂಡಿದ್ದಾದಮೇಲೆ, ಸರ್ ನೀವು 2 ಅವರ್ ಅಂತ ಹೇಳಿದ್ದೀರಾ ರಾಣಿನ ಕರ್ಕೊಂಡು ಬಂದರೆ, ನೀವು ಖಂಡಿತ ಬಿಡ್ತೀರಲ್ವ, ಅವಳಿಗೇನು ತೊಂದರೆ ಕೊಡಲ್ವಲ್ಲ ಅಂಥೇಳಿ ಕೇಳ್ತಾಳೆ. ಡೌಟೇ ಬೇಡ ಸರಳವ್ರೆ, 2 ಅವರ್ ಅಷ್ಟೇ, ಕರ್ಕೊಂಡು ಬನ್ನಿ, ಖಂಡಿತವಾಗೂ ನಾನೇನು ಮಾಡೋದಿಲ್ಲ ಅವಳಿಗೆ ಅಂತೇಳಿ ವರದ ಹೇಳ್ತಾನೆ. ಮತ್ತು ದುಡ್ಡು ಅಂಥೇಳಿ ಸರಳ ಕೇಳ್ತಾಳೆ. ನೋಡಿ ಕೆಲಸ ಆದ ತಕ್ಷಣ ನಿನ್ನ ದುಡ್ಡು ನಿಮಗೆ ಬಂದು ಸೇರುತ್ತೆ, ನನಗೇನು 2 ಅವರ್ಗೆ ಕರ್ಕೊಂಡು ಬಂದು ಬಿಡಿ ಅಷ್ಟೇ ಅಂತ ಹೇಳ್ಬಿಟ್ಟು ಕೇಳ್ಕೊತಾನೆ. ಆಗ ಸರಳ ಇದ್ಕೊಂಡು ಯಾವಾಗ ಕರ್ಕೊಬರ್ಬೇಕು ಅಂತ ಕೇಳ್ತಾಳೆ. ಇವತ್ತು ನೈಟ್ 8 ಗಂಟೆಗೆಲ್ಲ ಕರ್ಕೊಂಡು ಬನ್ನಿ ಅಂತ ಕೂಡ ಹೇಳ್ತಾರೆ. 8 ಗಂಟೆಗೆ ನಮ್ಮ ಹಸ್ಬೆಂಡ್ ಇರ್ತಾರೆ, ಆ ಟೈಮಲ್ಲಿ ಕರ್ಕೊಂಡು ಬರೋಕ್ಕಾಗಲ್ಲ ಅಂತೇಳಿ ಹೇಳ್ತಾಳೆ. ಅದನ್ನೆಲ್ಲ ಚೆನ್ನಾಗಿ ಕೇಳಿಸ್ಕೊತಾ ಇರ್ತಾನೆ. ಸೊ ನಿಮ್ಮ ಗಂಡನಿಗೆ ನೀವು ಏನು ಸುಳ್ಳು ಹೇಳಿದ್ರೆ ನಂಬ್ತಾರೆ ಅನ್ನೋದು ಗೊತ್ತಲ್ಲ ಸರಳವ್ರೆ,
ಆ ರೀತಿ ಹೇಳಿ ಕರ್ಕೊಂಡು ಬನ್ನಿ ಅಂತ ವರದ ಐಡಿಯಾ ಕೊಡ್ತಾನೆ. ಸರಿ ಆಯಿತು, ಆಗಿದ್ದರೆ ಹೇಳಿ ಕರ್ಕೊಂಡು ಬರ್ತೀನಿ, ಯಾವುದೇ ತೊಂದರೆ ಮಾಡಬಾರ್ದು ಮಗುಗೆ, 2 ಅವರ್ ಅಂತ ಹೇಳಿದ್ರೆ 2 ಅವರ್ ಇಟ್ಕೊಂಡು ಕಳಿಸ್ಬಿಡ್ಬೇಕು ಅಂತ ಹೇಳಿ ಸರಳ ಹೇಳ್ತಾಳೆ. ಆಯಿತು ಸರಳ ಅವರೇ, ನನ್ನ ನಂಬಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದೊಂದು ಸರಿ ಕೆಲಸ ಮಾಡಿಕೊಡ್ತೀನಿ, ಮತ್ತೆ ನಾನು ಯಾವ ಕೆಲಸನೂ ಮಾಡೋದಿಲ್ಲ ಅಂತೇಳಿ ಸರಳ ಹೇಳ್ತಾಳೆ. ಇಲ್ಲ, ಇದೊಂದು ಸರಿ ಮಾಡಿಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಾನೆ. ಸರಿ ಆಯಿತು, ಕರ್ಕೊಂಡು ಬರ್ತೀನಂತ ಒಪ್ಕೊತಾಳೆ. ಈಗ ಚಂದು ಏನು ಅಂದ್ಕೊತಾನೆ ಅಂದರೆ, ಅಮ್ಮ ಬೇರೆ ಏನೋ ಕರ್ಕೊಂಡು ಬರ್ತೀನಿ 8 ಗಂಟೆಗೆ ಅಮೌಂಟು ಅಂತೆಲ್ಲ ಮಾತಾಡ್ತಿದ್ದಾರೆ. ನನಗೆ ಅನ್ನಿಸ್ತಾ ಇದೆ ಏನೋ ಡೇಂಜರಲ್ಲಿದ್ದಾಳೆ ರಾಣಿ ಅಂತೇಳಿ, ಏನಾದರೂ ಒಂದು ಮಾಡಬೇಕಲ್ಲ ಅಂಥೇಳಿ ಚಂದು ಅನ್ಕೊತಾ ಇರ್ತಾನೆ. ಸೊ ಇನ್ನೊಂದು ಕಡೆ ತುಂಬ ಬೇಸತ್ತು ಕೂತು ಬಾಲ ಹೆಂಡ್ತಿ ಅಂದಿರೋದನ್ನೆಲ್ಲ ನೆನಪು ಮಾಡಿಕೊಂಡು ತುಂಬ ಫೀಲ್ ಮಾಡ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಸಾರಿಕಾ ಈ ಟೈಮಲ್ಲಿ ಅವನ್ನ ತಲೆ ಕೆಡಿಸ್ಬೇಕು ಅಂತ ಬರ್ತಾಳೆ. ಬಂದು ಕೂತ್ಕೊಂಡು, ಬಾಲ ನಾನು ಹೇಳೋದನ್ನ ಯೋಚನೆ ಮಾಡು ಒಂಚೂರಾದ್ರೂ. ನೋಡು, ನಾವು ಪ್ರೀತಿ ಮಾಡಿರೋಗೋಸ್ಕರ ತ್ಯಾಗ ಮಾಡಬೇಕು. ಯಾಕೆ ಅಂತಂದ್ರೆ ಅದನ್ನೇ ಪ್ರೀತಿ ಅಂತ ಅನ್ನಿಸ್ಕೊಳ್ಳೋದು. ತ್ಯಾಗ ಮಾಡಿಲ್ಲ ಅಂತಂದರೆ ಅದು ಪ್ರೀತಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಬಾಲ. ಈಗ ನೀನು ಹೆಂಡ್ತಿ ಬೇಕಾಗಿರೋದು ಅವಳ ಮಗಳಿಂದ ಅವಳಿಂದ ದೂರ ಇರೋದು. ಸೊ ಹಾಗಾಗಿ ನೀನು ಅವೆರಡು ವಿಷಯನ ನೆನಪಲ್ಲಿಟ್ಕೊಂಡು ಅವರಿಬ್ಬರನ್ನ ನೀನು ಮಾತಾಡಿಸ್ದಂಗೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟರೆ ನಿನ್ನ ಪ್ರೀತಿ ತ್ಯಾಗ ಆದಂಗೆ ಆಗುತ್ತೆ. ನೀನು ಒಂದು ಮಾತು ಹೇಳ್ತೀನಿ ಕೇಳು, ಈ ಊರು ಬಿಟ್ಟು ಎಲ್ಲಾದರೂ ದೂರ ಹೋಗ್ಬೇಡ. ಇಲ್ಲೇ ಇದ್ದರೆ ನೀನು ಏನಾದರೂ ಮಾಡ್ತೀಯ, ಅವ್ರಿಗೆ ಸುಮ್ಮನೆ ಏನಾದರೂ ತೊಂದರೆ ಮಾಡೋಕ್ಕೆ ಹೋಗ್ತೀಯಾ, ಕಣ್ಣೆದುರಿಗೆ ಇರ್ತಾರೆ, ಅವ್ರಿಗೇನಾದರೂ ಒಂದು ಮಾಡ್ತಾ ಇರ್ತೀಯ. ನೀನು ಫಸ್ಟು ಒಂದು ಕೆಲಸ ಮಾಡು, ಊರು ಬಿಟ್ಟು ಹೊರಟ್ಬಿಡೋಣ ಅಂತೇಳಿ ಹೇಳಿಬಿಡ್ತಾಳೆ. ಸೊ ಹಂಗಂದ ತಕ್ಷಣ ಪಾಲ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಇದೇ ಕರೆಕ್ಟು ಅಂತ ಕೂಡ ಒಪ್ಕೊಬಿಡ್ತಾನೆ. ಅದು ಯಾಕೆ ಒಪ್ಕೊಳ್ತಾನೇನೋ ಗೊತ್ತಿಲ್ಲ. ಸೊ ಇವಳು ಆಟಕ ತಿಳ್ಕೊಳ್ಳೋಕ್ಕೋ ಇಲ್ಲಾಂತಾರೆ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ, ಒಪ್ಕೊಬಿಡ್ತಾನೆ. ಹಂಗೆ ಒಪ್ಕೊಂಡ ತಕ್ಷಣನೇ ಅವಳಿಗೆ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಇನ್ನು ಬಾಲನ ಕರ್ಕೊಂಡು ಹೊರಗಡೆ ಹೊರಟೋಗ್ಬಿಡ್ಬೋದು, ನನಗೆ ನನ್ನವನಾಗ್ತಾನೆ ಬಾಲ, ನನ್ನ ಇಷ್ಟಪಡ್ತಾನೆ, ನನ್ನ ಜೊತೆ ಇರ್ತಾನೆ ಅಂತ ಹೇಳಿ. ಆಗ ಸಾರಿಕಾ ಇದ್ಕೊಂಡು ಬಾಲ ಇದ್ಕೊಂಡು ಸರಿ ಸಾರಿಕಾ ಆಯಿತು ಹೊರಡೋಣ ಅಂತ ಕೂಡ ಹೇಳಿಬಿಡ್ತಾನೆ. ಹಂಗಂದ ತಕ್ಷಣವೇ ಸಾರಿಕನಿಗೆ ತುಂಬಾ ಖುಷಿ ಆಗುತ್ತೆ. ಇನ್ನೇನು ನನಗೆ ಚಿಂತೆನೇ ಇಲ್ಲ ಅಂತ ಹೇಳಿಬಿಟ್ಟು ಆಗ ಬಾಲ ಎದ್ಬಿಡ್ತಾನೆ. ನೋಡು ಬಾಲ, ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗು, ನಾನು ಕೂಡ ಹೋಗಿ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಬರ್ತೀನಿ ಅಂತ ಕೂಡ ಸಾರಿಕಾ ಹೇಳ್ತಾಳೆ. ಸರಿ ಸಾರಿಕಾ ಆಯಿತು ಅಂತ ಹೇಳ್ಬಿಟ್ಟು ಅವನು ಕೂಡ ಒಪ್ಕೊತಾನೆ. ಒಪ್ಕೊಂಡ ತಕ್ಷಣವೇ ಇನ್ನು ಸಾರಿಕಂತೂ ತುಂಬಾ ಖುಷಿ ಪಟ್ಕೊಂಡು ಅವಳ ಮನಸ್ಸಲ್ಲಿ ಸರಿ ಆಯಿತು ಅಂತೇಳಿ ಹೊರಡ್ತಾಳೆ ಅವಳ ಪಾಡಿಗಳು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಬರೋಕ್ಕೆ. ಸೊ ಇನ್ನೊಂದು ಕಡೆ ಇಲ್ಲಿ ಬಾಲ ಯೋಚನೆ ಮಾಡೋದೇನು ಅಂದರೆ, ಮಗಳಿಗೆ ಮಾತು ಕೊಟ್ಟಿರೋದು ನೆನ್ಪು ಮಾಡ್ಕೊತಾನೆ, ನಾನು ನಿಮ್ಮ ಅಮ್ಮನ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ. ಸೊ ಇನ್ನು ಇಲ್ಲಿ ಅವ್ರ ಮಾವನ ಹತ್ರ ಮಾತಾಡಿಕೊಂಡು ಕೂತಿರ್ತಾಳೆ ಯಾರು, ರಾಣಿ. ಸೊ ಅಷ್ಟರಲ್ಲೇ ಸರಳ ಬಂದುಬಿಟ್ಟು, ರಾಣಿ ಏನೇ ಮಾಡ್ತಿದ್ಯಾ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬಾರೆ ಅಂತೇಳಿ ಕರೀತಾಳೆ. ಅಂದರೆ ಅರ್ಧನ ಹತ್ರ ಹೋಗಿ ತಗೊಂಡೋಗಿ ಬಿಡಬೇಕಲ್ಲ ಇವಾಗ, ಅದಕ್ಕೆ ರಾಣಿ ಇದ್ಕೊಂಡು ಸರಿ ಅತ್ತೆ ಬರ್ತೀನಿ, ಯಾವ ದೇವಸ್ಥಾನಕ್ಕೆ ಅಂಥೇಳಿ ಹೇಳಿದಾಗ ಇಲ್ಲೇ ಬಾರೆ ಹೋಗೋಣ ಅಂಥೇಳಿ ಕರೀತಾಳೆ. ಆಗ ಬಟ್ಟೆನ ಚೇಂಜ್ ಮಾಡ್ಕೊಟ್ಬಿಟ್ಟು ಬರೋವು ಅಂತೇಳಿ ಕೂಡ ಹೇಳ್ತಾಳೆ. ಆವಾಗ ಅವ್ರ ಮಾಮನ್ನ ಕೇಳ್ತಾಳೆ. ಕೇಳಿದ ತಕ್ಷಣವೇ ಏನೇ ಇಷ್ಟೊತ್ತಿನಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ಯಾ ಮಗುನ ಅಂಥೇಳಿ, ಏನೋ ಚೇಂಜಸ್ ಕಾಣಿಸಿದೆಯಲ್ಲ ಅಂಥೇಳಿ ಸತ್ಯಣ್ಣ ಹೇಳ್ತಾರೆ. ಆಗ ಅದನ್ನೆಲ್ಲ ಚಂದು ನೋಡ್ತಾ ಇರ್ತಾನೆ. ಅಮ್ಮ ನಾನು ಕೂಡ ಬರ್ತೀನಮ್ಮ ದೇವಸ್ಥಾನಕ್ಕೆ ಅಂತ ಚಂದು ಕೇಳ್ತಾನೆ. ನೀನು ಯಾಕೋ ಬರ್ತೀಯಾ, ಓದ್ಕೋ ಹೋಗೋ, ನೀನು ಹೋಮ್ವರ್ಕ್ ಮಾಡೋದೆಲ್ಲ ತುಂಬ ಇದೆಯಲ್ಲ ಅದನ್ನೆಲ್ಲ ಮಾಡ್ಕೋ ಅಂತೇಳಿ ಅವಾಯ್ಡ್ ಮಾಡ್ತಾಳೆ ಮಗುನ. ಆಗ ಚಂದುಗೆ ಇನ್ನೂ ಡೌಟ್ ಬರುತ್ತೆ, ನಮ್ಮಮ್ಮ ನಾನು ಅವಾಯ್ಡ್ ಮಾಡ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ ಅಂಥೇಳಿ. ಆಗ ರಾಣಿ ಪರ್ಮಿಷನ್ ತೊಗೊಂಡು ಅವ್ರ ಮಾವಂದು ನಾನು ಹೋಗ್ತೀನಿ ಅತ್ತೆ ಜೊತೆ ದೇವಸ್ಥಾನಕ್ಕೆ ಅಂತ ರೆಡಿಯಾಗಿ ಬರೋಕ್ಕೆ ಅಂತ ಹೋಗ್ತಾಳೆ. ಸರಳ ಇದೇ ರೀತಿ ಇರೇ, ಖುಷಿಯಾಗಿದ್ರಿ, ಈ ಮನೆ ಸ್ವರ್ಗ ಥರ ಕಾಣಿಸುತ್ತೆ ಕಣೆ, ರಾಣಿ ಮೇಲೆ ತುಂಬ ಪ್ರೀತಿ ತೋರಿಸ್ತಿದೆಯಾ ಇತ್ತೀಚೆಗೆ, ಇದೇ ರೀತಿ ಇರು ಅಂತ ಕೂಡ ಹೇಳ್ತಾರೆ. ಅಲ್ಲಾಳಿ ಅಂದರೆ ಚೇಂಜ್ ಆಗಬೇಕಲ್ವಾ ಯಾವತ್ತಿದ್ರೂ, ನಿಮ್ಮ ಸರಿಗೆ ಅವಳು ಇದ್ರೂ ಕೂಡ ಚೆನ್ನಾಗಿರುತ್ತಲ್ಲ ಸಂಸಾರ, ಅದಕ್ಕೆ ಅಂತೇಳಿ ಅವರಮ್ಮ ಕೂಡ ಹೇಳ್ತಾಳೆ. ಸೊ ಅವರಮ್ಮನ್ನ ಸನ್ನೆ ಮಾಡಿಕೊಂಡು ಸುಮ್ಮನಿರಮ್ಮ ನೀನೇನು ಮಾತಾಡಬೇಡ ಅಂತ ಕೂಡ ಹೇಳ್ತಾಳೆ. ಆದರೆ ಇಲ್ಲಿ ಚಂದುಗೆ ಮಾತ್ರ ತುಂಬ ಡೌಟ್ ಬಂದು ಹೇಗಾದರೂ ಮಾಡಿ ರಾಣಿನ ಸೇವ್ ಮಾಡಬೇಕು ಅಂತ ಅವನ ಪಾಡಿಗೆ ಅವನು ಒಳಗಡೆ ಹೋಗ್ತಾನೆ. ಇನ್ನೊಂದು ಕಡೆ ಇಲ್ಲಿ ಸಾರಿಕಾ ರೆಡಿಯಾಗಿಬಿಟ್ಟು ಪ್ಯಾಕ್ ಮಾಡಿಕೊಂಡು ಬಂದಿರ್ತಾಳೆ. ಅಂದರೆ ಇವಾಗ ಬಾಲನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಅಷ್ಟರಲ್ಲೇ ಅವಳಿಗೆ ಫೋನ್ ಬರುತ್ತೆ ಅವ್ರ ಅಣ್ಣಂದು. ಫೋನ್ ಬಂದ ತಕ್ಷಣವೇ ಹೇಳಿ ಅಣ್ಣ ಅಂತೇಳಿ ಹೇಳ್ತಾನೆ. ಹಂಗಂದ ತಕ್ಷಣವೇ ಸೊ ಇನ್ನೊಂದು ಕಡೆ ಅಣ್ಣ ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಣ್ಣ ಅಂತ ಕೂಡ ಹೇಳ್ತಾರೆ. ಎಲ್ಲಿಗೆ ಹೋಗ್ತಾ ಇದೀಯಾ ಅಂಥೇಳಿ ಹೇಳಿದಾಗ ಅಣ್ಣ ಇವತ್ತು ಗುಡ್ ಬಾಯ್ ಅಣ್ಣ ಅಂತ ಕೂಡ ಹೇಳ್ತಾಳೆ. ಅಲ್ಲಾಗೇನು ಮಾತಾಡೋಕ್ಕಿಂತ ಮುಂಚೆನೇ ಗುಡ್ ಬಾಯ್ ಅಂತ ಹೇಳ್ತಿದ್ಯಾ, ಎಲ್ಲಿಗೆ ಹೊರಟಿದ್ಯಾ ಅಂತೇಳಿ ಅವ್ರ ಅಣ್ಣ ಕೇಳ್ತಾರೆ.
ಬಾಲನ ಕರ್ಕೊಂಡು ಊರು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾಳೆ. ಆವಾಗ ನಗ್ತಾ ಇರ್ತಾನೆ ವರ್ಧ. ಅಂದರೆ ಬಾಲ ಏನಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಅವನಿಗೆ ಗೊತ್ತು. ಯಾಕಣ್ಣ ನಗ್ತಾ ಇದೆಯಾ, ಖಂಡಿತ ಊರು ಬಿಟ್ಟು ಹೋಗ್ತಾ ಇದ್ದೀವಣ್ಣ ಅಂತೇಳಿ ಹೇಳ್ತಾಳೆ. ನಿನಗೇನು ತಲೆ ಕೆಟ್ಟಿದೆಯಾ, ಅವನೇನು ಬರೋಕ್ಕೆ ದಡ್ಡ ಅಂತ ಅಂದ್ಕೊಂಡಿದ್ಯಾ ನೀನು ಅಂತ ಅಂದಾಗ, ಇಲ್ಲ ಅಣ್ಣ, ಇವತ್ತು ಕಾವೇರಿ ಅವನ್ನ ಚೀಪಾಗೆ ಮಾತಾಡಿ ಅವನ ಪ್ರೀತಿನ ತಿರಸ್ಕರಿಸಿ ಅವನಿಗೆ ಸಖತ್ ಅವಮರ್ಯಾದೆ ಮಾಡಿದ್ದಾಳೆ. ಅದಕ್ಕೋಸ್ಕರ ಊರು ಬಿಟ್ಟು ಬರ್ತೀನಿ ಅಂತ ಪ್ಯಾಕಿಂಗ್ ಮಾಡ್ಕೊತಿದ್ದಾನೆ ಅಣ್ಣ ಅಂತ ಹೇಳಿದಾಗ, ನೋಡು 2 ಅವರ್ ಸುಮ್ಮನೆ ಇದ್ಬಿಡು, ನಾನು ಬೇರೆ ರಾಣಿನ ಕಿಡ್ನಾಪ್ ಮಾಡೋಕ್ಕೆ ಎಲ್ಲ ಏರ್ಪಾಟು ಮಾಡ್ಕೊಂಡಿದ್ದೀನಿ. ಈಗ ಹೇಗಾದರೂ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ರಾಣಿನ ಇಟ್ಕೊಂಡು ಆ ಸಾಕ್ಷಿನ ನಾನು ತರಿಸ್ಕೋಬೇಕು. ದಯವಿಟ್ಟು 2 ಅವರು ನನ್ನ ಮಾತು ಕೇಳು, ಆಮೇಲೆ ನೀನು ಏನು ಬೇಕಾದ್ರೂ ಮಾಡ್ಕೊಳ್ವಂತೆ ಅಂತೇಳಿ ಕೋಪ ಮಾಡ್ಕೊತಾನೆ. ಅಂದರೆ ಅಣ್ಣ ತಂಗಿ ಇಬ್ಬರಿಗೆ ಜಗಳ ಬಿದ್ದುಬಿಡತ್ತೆ. ಅಯ್ಯೋ ಅಣ್ಣ, ನಾನಿವಾಗ ಅವನ್ನೇ ಕರ್ಕೊಂಡು ಹೋಗ್ತೀನಿ ಅಂತಂದಮೇಲೆ ನಿನ್ನ ವಿರುದ್ಧವಾಗಿ ಕೇಸ್ ಯಾರಣ್ಣ ಹೋರಾಡ್ತಾರೆ, ನಿನಗೇನು ತಲೆ ಕೆಟ್ಟಿದೆ ಅಣ್ಣ, ನೀನು ಸೈಲೆಂಟಾಗಿ ಇರ್ಬೋದಲ್ಲ, ನೆಮ್ಮದಿಗಿರ್ಬೋದಲ್ಲ, ಅವನಿರಲ್ಲ ಅಂದಮೇಲೆ ನಿನ್ನ ಮೇಲೆ ಯಾರು ಊಟ ಹಾಕ್ತಾರೆ ಅಂತೇಳಿ ಸಾರಿಕಾ ಹೇಳ್ತಾಳೆ. ನಿನಗೇನು ತಲೆ ಕೆಟ್ಟಿದೆಯಾ, ನನ್ನ ಪ್ಲ್ಯಾನ್ನೆಲ್ಲ ಹಾಳು ಮಾಡಿಬಿಡ, 1-2 ಅವರು ಸುಮ್ಮನೆ ಇದ್ಬಿಡು ಅಂತೇಳಿ ವರ್ಧ ಹೇಳ್ತಾನೆ. ಫೋನೇ ಕಟ್ ಮಾಡಿಬಿಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಹೆಂಡ್ತಿನ ಮಗಳನ್ನ ನೆನ್ಪು ಮಾಡಿಕೊಂಡು ಕೊರಗ್ತಾ ಇರ್ತಾನೆ ಬಾಲ. ಸೊ ಊರು ಬಿಟ್ಟು ಹೋಗಬೇಕು ಅಂತಲೇ ಡಿಸಿಷನ್ ತೊಗೊಂಡು ಬಟ್ಟೆಗಳೆಲ್ಲ ಸೂಟ್ ಕೇಸ್ಗೆ ಪ್ಯಾಕ್ ಮಾಡ್ತಾ ಇರ್ತಾನೆ. ಸೊ ಇನ್ನೇನು ಅಷ್ಟರಲ್ಲೇ ಅವನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಂದರೆ ಕಾವೇರಿ ಬೈದಿರೋದಾಗಿರ್ಬೋದು, ಸೊ ಮಗಳು ಅಪ್ಪ ಅಮ್ಮದಲ್ಲೇ ಇರೋದಾಗಿರ್ಬೋದು, ಎಲ್ಲನೂ ನೆನ್ಪು ಮಾಡ್ಕೊತಾನೆ. ನಾನು ಅವ್ರಿಗೋಸ್ಕರ ಇದನ್ನು ತ್ಯಾಗ ಮಾಡಲೇಬೇಕು ಅಂತ ಕೂಡ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ಓಡ್ತಾ ಇರ್ತಾನೆ. ಇನ್ನೇನು ಆಲ್ಗೆ ಬಂದೇ ಬಿಡ್ತಾನೆ ಅವನು. ಬಂದು ಹೋಗಲೇಬೇಕು ಅಂತೇಳಿ ಸಾರಿಕಾ ಬೇರೆ ಹೊರಗಡೆ ನಿಂತಿದ್ದಾಳೆ. ಒಂದು ಕಡೆ ಅವ್ರ ಅಣ್ಣ ಬೇರೆ 2 ಅವರು ಸುಮ್ಮನಿರಂತೆ ಬೇರೆ ಹೇಳ್ತಿದ್ದಾನೆ. ಇನ್ನು ಮುಂದಕ್ಕೆ ಹೋಗ್ಬಿಟ್ಟು ಬಾಗಿಲ ಓಪನ್ ಮಾಡ್ತಾನೆ. ಓಪನ್ ಮಾಡಿ ಹೊರಗಡೆ ಹೋಗಬೇಕು ಅಷ್ಟರಲ್ಲೇ ರಾಣಿ ನಿಂತಿರ್ತಾಳೆ. ಅಂದರೆ ರಾಣಿ ಅವ್ರ ಮನೆ ಬಿಟ್ಟು ಇಲ್ಲಿಗೆ ಬಂದಿರ್ತಾಳೆ. ಬಂದ ತಕ್ಷಣ ತುಂಬಾ ಶಾಕ್ ಆಗಿ ಅವ್ರ ಮಗಳನ್ನ ನೋಡ್ತಾನೆ. ಏನಮ್ಮ ಹಿಂಗೆ ನೀನು ಒಬ್ಬಳೇ ಬಂದ್ಯಾ ಅಂತೇಳಿ ಕೇಳ್ತಾನೆ. ಹೌದು, ನಾನು ಒಬ್ಬಳೇ ಬಂದೆ ಅಂತೇಳಿ ಒಳಗಡೆ ಹೋಗಿಬಿಡ್ತಾಳೆ. ಸೊ ನಾನು ಇಲ್ಲೇ ಇರ್ತೀನಿ ಇನ್ಮೇಲೆ ಅಂತ ಕೂಡ ಹೇಳ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗಾಯಿತು ಏನು ಕತೆ ಅಂತೇಳಿ ನಾಳೆ ನೋಡೋಣ. ಚಂದು ಏನೆಲ್ಲ ಪ್ಲ್ಯಾನ್ ಮಾಡಿ ಇಲ್ಲಿ ಕಳಿಸ್ಕೊಟ್ಟ ಅಂತೇಳಿ ಅದೆಲ್ಲ ಗೊತ್ತಾಗಬೇಕು ಅಂತಂದರೆ, ಹಾಗೆಯೇ ಇಲ್ಲಿ ಸಾರಿಕಾ ಪ್ಲ್ಯಾನ್ ಕೂಡ ಊಟ ಹೊಡೆದಿದೆ. ಒಂದು ಕಡೆ ಇಲ್ಲಿ ವರ್ಧ ಮಾಡಿರೋ ಪ್ಲ್ಯಾನ್ ಕೂಡ ಊಟ ಹೊಡೆದಿದೆ. ಸರಳ ಮಾಡಿರೋ ಪ್ಲ್ಯಾನು, ವರ್ಧ ಮಾಡಿರೋ ಪ್ಲ್ಯಾನು, ಸಾರಿಕೊಂದು ಎಲ್ಲ ಉಲ್ಟಾ ಹೊಡೆದಿದೆ. ಅದೆಲ್ಲ ನಾಳೆ ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು.